ಅಡಿಯೇನ್ ರಾಮಾನುಜದಾಸನ್. ಶ್ರೀರಂಗದಲ್ಲಿ ಮಾರ್ಗಶಿರ ಮಾಸದಲ್ಲಿ ತಿರುವಧ್ಯಯನೋತ್ಸವಂ ಎಂಬ ಪ್ರಸಿದ್ಧವಾದ ಉತ್ಸವ ನಡೆಯುತ್ತೆ. ಆ ಉತ್ಸವದಲ್ಲಿ ರಂಗನಾಥನ ಉತ್ಸವ ಮೂರ್ತಿಯನ್ನ ವಿಶೇಷವಾಗಿ ಅಲಂಕರಿಸಿ ಕರೆತಂದು ಸಭಾಂಗಣದಲ್ಲಿ ಎತ್ತರದ ಪೀಠದಲ್ಲಿ ಕೂರಿಸಲಾಗತ್ತೆ. ದೇವರ ಮುಂದೆ ಅರ್ಧಚಂದ್ರಾಕೃತಿಯಲ್ಲಿ ಆಳ್ವಾರರುಗಳ ಆಚಾರ್ಯರುಗಳ ವಿಗ್ರಹಗಳನ್ನು ಜೋಡಿಸ್ತಾರೆ. ದೇವರ ಮುಂದೆ ಅರಯ್ಯರ್ ಸೇವೆ ನಡೆಯುತ್ತೆ. ಈ ಉತ್ಸವದಲ್ಲಿ ಮಾರ್ಗಶಿರ ಮಾಸದ ಮೊದಲ 10 ದಿನ ದಿವ್ಯ ಪ್ರಬಂಧದ ಮೊದಲ 2000 ಪಾಶುರಗಳನ್ನು ಓದ್ತಾರೆ. ವೈಕುಂಠ ಏಕಾದಶಿ ದಿನದಿಂದ ಪ್ರಾರಂಭಿಸಿ 3ನೇ 1000 ಪಾಶುರಗಳನ್ನ ಅಂದರೆ ತಿರುವಾಯ್ಮೊಳಿನ ಓದ್ತಾರೆ. ಆನಂತರ ದೇವರನ್ನ ಗರ್ಭಗುಡಿಗೆ ಕರೆತಂದು ನಂತರ ಅಮುದನಾರ್ ಎಂಬ ಕುಟುಂಬದವರಿಂದ 4ನೇ 1000ವನ್ನ ಅಂದರೆ ಇಯರ್ಪಾವನ್ನ ಹಾಡಿಸ್ತಾರೆ. ಈ 4000 ದಿವ್ಯ ಪ್ರಬಂಧವನ್ನ ಓದುವಾಗ ಅರಯ್ಯರ್ ತಂಡದವರು ಆ ಪಾಶುರಗಳನ್ನ ಹಾಡ್ತಾ ಅಭಿನಯಿಸ್ತಾರೆ. ಆಗ ಅವರುಗಳು ನಾಯಿಕಾ ಭಾವದಿಂದ ನೃತ್ಯ ಮಾಡ್ತಾರೆ. ಅರಯ್ಯರ್ ತಂಡದವರು ಉದ್ದನೆಯ ಕೊಳವೆ ಆಕಾರದ ಟೋಪಿ ಧರಿಸಿರ್ತಾರೆ. ಸ್ತ್ರೀ ಭಾವದಿಂದ ನೃತ್ಯ ಮಾಡುವುದು ಭಗವಂತನಿಗೆ ಪ್ರಿಯವಾಗುತ್ತೆ ಅನ್ನೋದು ನಂಬಿಕೆ. ಶ್ರೀ ವೈಷ್ಣವ ತತ್ವದ ಪ್ರಕಾರ ಭಗವಂತನೊಬ್ಬನೇ ಪುರುಷ, ಮಿಕ್ಕ ಎಲ್ಲ ಜೀವಾತ್ಮರು ಸ್ತ್ರೀ ಎಂಬ ಭಾವ ಅರಯ್ಯರ್ ಸೇವೆಯ ಮೂಲಕ ಮನವರಿಕೆ ಮಾಡಿಕೊಡ್ತಾರೆ. ಮೊದಲು 10 ದಿನದ ಪಾರಾಯಣವನ್ನ ಪಗಲ್ಪತ್ತು ಅಂತಾನೂ, ನಂತರದ 10 ದಿನದ ಪಾರಾಯಣವನ್ನ ರಾಪತ್ತು ಅಂತಾನೂ ಕರೀತಾರೆ. ಈ ಉತ್ಸವದಲ್ಲಿ ಭಾಗಿಯಾಗೋದಿಕ್ಕೆ ಬಹಳ ಜನ ಬಂದು ಸೇರ್ತಾರೆ. ಹೀಗಿರುವಾಗ ಅದ್ವೈತ ಸಂಪ್ರದಾಯವನ್ನ ಪಾಲಿಸುವ ಕೆಲವು ಪಂಡಿತರು ಶ್ರೀರಂಗಕ್ಕೆ ಬಂದು ಶ್ರೀ ವೈಷ್ಣವರನ್ನ ಭೇಟಿ ಮಾಡಿ ಸಂಸ್ಕೃತದ ವೇದ ಭಗವದ್ಗೀತೆಗಳನ್ನೆಲ್ಲ ಬಿಟ್ಟು ತಮಿಳಿನ ಪ್ರಬಂಧಕ್ಕೆ ಹೆಚ್ಚು ಮಹತ್ವ ಕೊಡುವ ಈ ಅಧ್ಯಯನೋತ್ಸವಕ್ಕೆ ಯಾವುದೇ ಆಧಾರ ಇಲ್ಲ, ನೀವು ನಿಮ್ಮ ಅಭಿಪ್ರಾಯವನ್ನ ಸಮರ್ಪಕವಾಗಿ ನಿರೂಪಿಸಿದರೆ ಮಾತ್ರ ಅಧ್ಯಯನೋತ್ಸವವನ್ನ ನಡೆಸಬಹುದು ಅಂತ ಹೇಳ್ತಾರೆ. ಆಗ ಶ್ರೀರಂಗದ ಶ್ರೀ ವೈಷ್ಣವರೆಲ್ಲ ವೇದಾಂತ ದೇಶಿಕರೇ ಈಗ ವಾದ ಮಂಡಿಸೋದಕ್ಕೆ ಸರಿಯಾದವರು ಅಂತ ತೀರ್ಮಾನಿಸಿ ಅವರನ್ನ ಕರ್ಕೊಂಡ್ಬಂದು ವಾದ ಮಂಡಿಸೋದಕ್ಕೆ ಹೇಳ್ತಾರೆ. 1 ವಾರದವರೆಗೆ ನಡೆದ ವಾದದಲ್ಲಿ ವೇದಾಂತ ದೇಶಿಕರು ವೇದಗಳಲ್ಲಿ ಇರುವುದನ್ನೇ ದಿವ್ಯ ಪ್ರಬಂಧದಲ್ಲಿ ಹೇಳಿರೋದು ಅನ್ನೋದನ್ನ ವಿವರವಾಗಿ ನಿರೂಪಿಸ್ತಾರೆ. ಬಂದಿದ್ದವರು ಕೂಡ ಸಂತುಷ್ಟರಾಗಿ ಅಧ್ಯಯನೋತ್ಸವಕ್ಕೆ ಅನುಮತಿ ಕೊಡ್ತಾರೆ. ಹೀಗೆ ವೇದಾಂತ ದೇಶಿಕರು ಅಧ್ಯಯನೋತ್ಸವ ಮುಂದುವರೆಸಲು ಕಾರಣರಾಗ್ತಾರೆ. ದೇಶಿಕರು ಶ್ರೀರಂಗದಲ್ಲಿ ಅನೇಕ ವರ್ಷಗಳ ಕಾಲ ನೆಲೆಸಿದ್ರು. ಆ ಸಂದರ್ಭದಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ನ ಸೇನಾಪತಿ ಮಲ್ಲಿಕಾಫರ್ ಅನ್ನೋನು ಶ್ರೀರಂಗದ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಿದ್ದಾನೆ ಅನ್ನೋ ಸುದ್ದಿ ಬರುತ್ತೆ. ಅವರ ವಿರುದ್ಧ ಹೋರಾಡಿ ಶ್ರೀರಂಗವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚಿಸಿ ಶ್ರೀ ವೈಷ್ಣವರು ಹೇಗಾದ್ರೂ ಮಾಡಿ ಶ್ರೀರಂಗದ ದೇವಾಲಯವನ್ನ ಉಳಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಅವರುಗಳು 3 ಗುಂಪುಗಳಾಗಿ ಮಾಡಿಕೊಂಡು ರಕ್ಷಣೆಯ ಕಾರ್ಯವನ್ನ ಹಂಚ್ಕೋತಾರೆ. ಒಂದು ಗುಂಪು ಶ್ರೀ ಪಿಳ್ಳೈ ಲೋಕಾಚಾರ್ಯರ ನೇತೃತ್ವದಲ್ಲಿ ಶ್ರೀರಂಗನ ಉತ್ಸವ ಮೂರ್ತಿ ಹಾಗೂ ಆಳ್ವಾರ್ ಆಚಾರ್ಯರುಗಳ ವಿಗ್ರಹವನ್ನ ಮುಚ್ಚಿದ ಬುಟ್ಟಿಗಳಲ್ಲಿ ಇಟ್ಕೊಂಡು ಕಾವೇರಿ ನದಿ ದಾಟಿ ದಕ್ಷಿಣಕ್ಕೆ ಹೊರಟೋಗ್ತಾರೆ. ಇನ್ನೊಂದು ಗುಂಪು ಸುದರ್ಶನ ಸೂರಿಗಳ ಮುಂದಾಳತ್ವದಲ್ಲಿ ಶ್ರೀರಂಗನಾಥನ ಮೂಲ ವಿಗ್ರಹದ ಮುಂದೆ ದೇವರು ಕಾಣದ ಹಾಗೆ ಕಲ್ಲಿನ ಗೋಡೆ ಕಟ್ಟಿ ರಂಗನಾಥನನ್ನ ರಕ್ಷಿಸಿಕೊಳ್ಳೋದಕ್ಕೆ ನಿರ್ಧರಿಸ್ತಾರೆ. ದೇವಾಲಯದ ರಕ್ಷಣೆ ಮಾಡಲು ದಾಳಿಕೋರರ ದಾರಿ ತಪ್ಪಿಸಲು ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಶ್ರೀರಂಗದಲ್ಲೇ ಉಳ್ಕೊಳ್ತಾರೆ. ಆ ಸಮಯದಲ್ಲಿ ತಾಯಿ ಲಕ್ಷ್ಮೀದೇವಿಯ ಮೂರ್ತಿಯನ್ನ ನೆಲದಲ್ಲಿ ಹುದುಗಿಸಿ ಇಡ್ತಾರೆ. ಆಗ ತಾಯಿಯನ್ನ ರಕ್ಷಿಸಲು ಸಾಕ್ಷಾತ್ ಪರಮಶಿವನೇ ಬಿಲ್ವಮರದ ರೂಪದಲ್ಲಿ ಬಂದು ದೇವಿಯ ವಿಗ್ರಹವನ್ನ ಹುದುಗಿಸಿರುವ ಜಾಗದಲ್ಲಿ ನೆಲೆ ನಿಲ್ತಾನೆ. ಬೆಳೆದ ಮರ ಇರೋದ್ರಿಂದ ಅದ್ರ ಕೆಳಗೆ ಯಾರಾದರೂ ಏನಾದರೂ ಹುದುಗಿಸಿಡೋದಕ್ಕೆ ಸಾಧ್ಯವಿಲ್ಲ ಅನ್ಕೊಂಡು ಯಾರೂ ಆ ಕಡೆ ಗಮನನೇ ಕೊಡೋದಿಲ್ಲ. ಇಂದಿಗೂ ಶ್ರೀರಂಗನಾಥನ ದೇವಾಲಯದಲ್ಲಿ ಆ ಬಿಲ್ವಮರ ಇದೆ. ಸಾಮಾನ್ಯವಾಗಿ ಶಿವನ ದೇವಸ್ಥಾನದಲ್ಲಿ ಬಿಲ್ವಮರ ಇರುತ್ತೆ, ಆದರೆ ಇಲ್ಲಿ ವಿಷ್ಣುವಿನ ದೇವಾಲಯದಲ್ಲೂ ಬಿಲ್ವಮರ ಇರೋದಕ್ಕೆ ಕಾರಣ
ಶಿವ ಲಕ್ಷ್ಮಿಯನ್ನ ರಕ್ಷಿಸೋದಕ್ಕೆ ಅಂತ ಬಂದದ್ದು. ಮೂರನೇ ಗುಂಪು ಶತ್ರುಗಳನ್ನ ತಡೆ ಹಿಡಿಯೋದಕ್ಕೆ ಸಿದ್ಧವಾಗಿ ನಿಲ್ಲತ್ತೆ. ಆಗ ಸುದರ್ಶನ ಸೂರಿಗಳು ಅಲ್ಲಿನ ಹಿರಿಯರಲ್ಲಿ ಒಂದು ವಿಷಯ ಹೇಳ್ತಾರೆ. ನಮ್ಮಲ್ಲಿ ಅತೀ ಕಿರಿಯವರಾದ ವೇದಾಂತ ದೇಶಿಕರನ್ನ ನಾವು ಉಳಿಸ್ಕೋಬೇಕು. ಶ್ರೀ ವೈಷ್ಣವ ಧರ್ಮದ ತತ್ವಗಳನ್ನ ಪ್ರಚಾರ ಮಾಡೋದಕ್ಕೆ ಅವರೊಬ್ಬರಾದರೂ ಸುರಕ್ಷಿತವಾಗಿರಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ತಮ್ಮ ಅಮೂಲ್ಯ ಗ್ರಂಥ ಶ್ರುತ ಪ್ರಕಾಶಿಕ ಹಾಗೂ ತಮ್ಮ ಅತ್ಯಂತ ಕಿರಿಯರಾದ 2 ಮಕ್ಕಳನ್ನ ದೇಶಿಕರಿಗೆ ಹಸ್ತಾಂತರಿಸಿ ಕಾಪಾಡೋ ಹಾಗೆ ಹೇಳ್ತಾರೆ. ಶ್ರುತ ಪ್ರಕಾಶಿಕ ರಾಮಾನುಜರ ಶ್ರೀಭಾಷ್ಯಕ್ಕೆ ಸುದರ್ಶನ ಸೂರಿಗಳ ಗುರು ನಡಾದೂರ್ ಅಮ್ಮಾಳ್ ಕೊಟ್ಟ ವಿವರಣೆಯ ಟೀಕೆ ಟಿಪ್ಪಣಿಗಳಿದ್ದ ಗ್ರಂಥ. ಈ ಗುರುತರವಾದ ಜವಾಬ್ದಾರಿಯನ್ನ ಹೊತ್ತ ದೇಶಿಕರು ಉತ್ತರಕ್ಕೆ ಪ್ರಯಾಣ ಹೊರಡುತ್ತಾರೆ. ದೇಶಿಕರ ಚರಿತ್ರೆ ಇನ್ನೂ ಇದೆ. ಶ್ರೀಮತೆ ರಾಮಾನುಜಾಯ ನಮಃ.